ಗ್ಯಾಸ್ ಬಿಕ್ಕಟ್ಟು ಸದ್ಯದ ಪರಿಸ್ಥಿತಿಯಲ್ಲಿ ಬಗೆಹರಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಖಾಸಗಿ ಬಂಕ್ ಮಾತ್ರವಲ್ಲದೆ ಇದೀಗ ಸರ್ಕಾರಿ ಸ್ವಾಮ್ಯದ ಬಂಕ್ನಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಚಾಮರಾಜಪೇಟೆ ರಸ್ತೆಯಲ್ಲಿರುವ ಭಾರತ್ ಪೆಟ್ರೋಲಿಯಂ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಗ್ಯಾಸ್ ಬಂಕ್ ಸುತ್ತ ಗ್ಯಾಸ್ಗಾಗಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಇದ್ರೂ ಕೊಡ್ತಾ ಇಲ್ಲ, ದರ ಏರಿಕೆಗಾಗಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಚಾಲಕರು ಆರೋಪಿಸಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಬಾಡಿಗೆ ಇಲ್ಲದೆ ಜೀವನ ಕಷ್ಟ ಆಗ್ತಾ ಇದೆ. ಗ್ಯಾಸ್ ಕೊಡಿ ಅಂತ ಆಟೋ ಚಾಲಕರು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿದ್ದಾರೆ. ಗ್ಯಾಸ್ ಸಮಸ್ಯೆಯಿಂದ ಆಟೋ ಚಾಲಕರ ಆಕ್ರೋಶದ ಕಟ್ಟೆ ಒಡೆದಿದ್ದು ಬಳ್ಳಾರಿಯಲ್ಲಿ ಆಟೋ ಚಾಲಕರು ಅವಲತ್ತುಕೊಂಡಿದ್ದಾರೆ. ಆಟೋ ಎಲ್ಪಿಜಿ ಸಿಗದೆ ಇದ್ರೆ ನೇಣು ಹಾಕಿಕೊಂಡು ಸಾಯಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ 8,000 ಎಲ್ಪಿಜಿ ಆಟೋಗಳಿವೆ. ಎಲ್ಪಿಜಿ ಇಲ್ಲದೆ 3 ರಿಂದ 4,000 ಆಟೋ ನಿಂತಿವೆ. ನಿತ್ಯ ಆಟೋ ಓಡಿಸಿಯೇ ಜೀವನ ಮಾಡ್ತೇವೆ. 60 ಲೀಟರ್ ಇದ್ದ ಎಲ್ಪಿಜಿ 15 ದಿನದಲ್ಲಿ ₹120 ಆಗಿದೆ. ಇಷ್ಟೊಂದು ಹೆಚ್ಚುವರಿ ಎಲ್ಪಿಜಿಗೆ ಹಣ ನೀಡಿ ಇಎಂಐ ಕಟ್ಟಿಕೊಂಡು ಜೀವನ ನಡೆಸೋದಾದ್ರೂ ಹೇಗೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ದೇಶದ ಎಲ್ಲ ಟೋಲ್ಗಳನ್ನು ಡಿಜಿಟಲ್ಗೊಳಿಸುವತ್ತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಏಪ್ರಿಲ್ 10ರಿಂದ ಟೋಲ್ ಪ್ಲಾಜಾಗಳಲ್ಲಿ ನಗದು ಪಾವತಿ ವ್ಯವಸ್ಥೆಯನ್ನು ನಿಲ್ಲಿಸಲಾಗುತ್ತಿದೆ. ಈ ಮೂಲಕ ಫಾಸ್ಟ್ಯಾಗ್ ಯುಪಿಐ ಇದ್ರಷ್ಟೇ ಟೋಲ್ ಪ್ಲಾಜಾ ದಾಟಬಹುದಾಗಿದೆ. ಫಾಸ್ಟ್ಯಾಗ್ ಇಲ್ಲದವರಿಗೆ ಯುಪಿಐ ಮೂಲಕ ಪಾವತಿಗೆ ಅವಕಾಶ ನೀಡಲಾಗಿದೆ. ಆದರೆ ಯುಪಿಐ ಮೂಲಕ ಪಾವತಿ ಮಾಡಿದರೆ ಹೆಚ್ಚುವರಿ ಶುಲ್ಕ ನೀಡಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.